ಹಾಯ್, ಹೆಂಗದೀರಿ? ಆರಾಮದೀರಿ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡತ್ತೀನಿ ರೀ. ಈ ವಿಡಿಯೋ ಯಾರಿಗೆಲ್ಲ ಉಪಯುಕ್ತ ಅನ್ನಿಸ್ತೈತೆ ನೋಡ್ರಿ, ಅವ್ರಿಗೆ ಶೇರ್ ಮಾಡಿರಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಏನಿಲ್ಲ ರೀ, ನಮ್ಮ ಮನ್ಯಾಗ 2 ಆಕಳದವ್ರಿ. ಆ ಆಕಳದ ಆಹಾರ ಪದ್ಧತಿನ ನಿಮ್ಗೆ ತಿಳಿಸ್ಬೇಕಂತ ಮಾಡೀನಿ ರೀ. ಇನ್ಮೇಲೆ ಮೂಡುಗಾಡಿ ಸ್ಟಾರ್ಟ್ ಅಲ್ರಿ. ಆಕಳನ್ನ ಮೇಯ್ಸ್ಕೊಂಬಂದು ಮೊದಲೆಲ್ಲ ಆಕಳನ್ನ ಹೊರಗೆ ಬಿಟ್ಟು ಮೇಯ್ಸ್ತಿದ್ವಿ ರೀ, ಹಸಿರು ಇರ್ತಿತ್ತು ಮೇಯ್ಸ್ತಿದ್ವಿ ರೀ. ಈಗ ಮೇಯ್ಸಕ್ಕಂತೂ ಆಗವಲ್ದು ರೀ, ಒಣಗಿಬಿಟ್ಟೈತೆ ರೀ ಹುಲ್ಲೆಲ್ಲ. ಅದಕ್ಕಂತೇಳಿ ನಾನು ಒಂದು ಆಹಾರ ಪದ್ಧತಿನ ಅದಕ್ಕೆ ಅಳವಡ್ಸೀನಿ ರೀ. ಅದು ಮೊದ್ಲು ಹೆಂಗೆ ಆಕಳ ಮೇಯ್ಸ್ಕೊಂಬಂದಾಗ ಎಷ್ಟು ಹಾಲು ಕೊಡ್ತಿತ್ತು ನೋಡ್ರಿ, ಅದೇ ರೀತಿ ಈಗೂ ಹಾಲು ಕೊಡಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ಟ್ರಿಕ್ನ ಫಾಲೋ ಮಾಡತ್ತೀನಿ ರೀ ನಾನು. ಎಲ್ಲ ಹೆಣ್ಮಕ್ಳಿಗೂ ಒಂದು ಆಸೆ ಇರ್ತೈತೆ ರೀ. ನಮ್ಮದು ಏನೋ ಒಂದು ಸಣ್ಣದಾಗೆ ಆಗಲಿ ದೊಡ್ಡದಾಗೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಸಣ್ಣದಾಗೆ ಆದರೂ ಒಂದು ಇನ್ಕಮ್ ರೀತಿಯೊಳಗೆ ಏನಾದರೂ ಒಂದು ಸಣ್ಣದಾಗಲಿ ಬರಲಿ ಅನ್ನೋ ರೀತಿ ಹಿಂಗೆ ಇರುತ್ತೆ ರೀ. ಆದರೆ ನಾವೆಲ್ಲ ಹಳ್ಳಿ ಕಡೆ ಇರೋದ್ರಿಂದ ಇಲ್ಲಿ ನಮ್ಮ ಕಡೆ ಎಲ್ಲನೂ ಹಾಲಿನ ಆಕಳ ತೊಗೊಂಡು ಹಾಲು ಹಾಕಿ ಮಾರೋದು, ಈ ರೀತಿ ಮಾಡಿ ಏನೋ ಒಂದು ಸಣ್ಣ ಪ್ರಮಾಣದೊಳಗೆ ದುಡ್ಡು ಉಳಿಯುತ್ತಲ್ಲ ಅನ್ನೋ ಉದ್ದೇಶಕ್ಕೆ ಈ ಕಡೆ ಹಳ್ಳಿ ಜನ ಎಲ್ಲರೂ ಹಿಂಗೆ ಮಾಡ್ತಾರೆ. ಹಂಗೆ ನಾನು ಕೂಡ ಒಂದು ಆಕಳ ಇಟ್ಕೊಂಡೀನಿ ರೀ. ಅದರ ಹಾಲನ್ನು ಮಾರ್ತಾ ಒಂದು ಸಣ್ಣ ಪ್ರಮಾಣದೊಳಗೆ ದುಡ್ಡು ಬರುತ್ತೆ ರೀ. ದೊಡ್ಡ ಪ್ರಮಾಣದಾಗ ಆಗದೇ ಇದ್ದರೂ ಸಣ್ಣ ಪ್ರಮಾಣದೊಳಗೆ ದುಡ್ಡು ಬರುತ್ತೆ ರೀ. ಹಿಂಗೆ ಮಾಡ್ತೀವಿ ರೀ ನಾವು. ಇಲ್ಲೆಲ್ಲ ಹಳ್ಳಿ ಕಡೆ ಎಲ್ಲ ಹೆಣ್ಮಕ್ಳು ಪ್ರತಿಯೊಬ್ಬರ ಮನ್ಯಾಗೂ ಒಂದೊಂದು ಆಕಳು ಇರ್ತಾವೆ ರೀ. ನೋಡಿರಿ, ನಮ್ಮ ಕಡೆ ಬಣ್ವಿ ಅಂತಂದು ಹಾಕ್ತೀವಿ ರೀ. ವರ್ಷ ಪೂರ್ತಿ ಪ್ರತಿ ಸರಿನೂ ಹೋಗಿ ಮೇಯ್ಸ್ಕೊಂಡು ಬರೋಕ್ಕಾಗದೇ ಇದ್ದಕ್ಕೆ ಬಣ್ವಿ ಅಂತ ಈ ಥರ ಬಣ್ವಿ ಹಾಕ್ತೀನಿ ರೀ. ನೋಡಿರಿ, ಕಡ್ಲಿ ಹೊಟ್ಟು ಮತ್ತು ಮೇವಿನ ಪುಡಿ ಅಂತ ಇರ್ತೈತೆ ರೀ. ಮೇವಿನ ಪುಡಿ ಅನ್ನೋಕೇನು ರೀ, ಮೇವನ್ನ ಸಣ್ಣದಾಗಿ ಕೊರೆದು ಈ ರೀತಿ ಪುಡಿ ಮಾಡಿ ಇಟ್ಟಿರ್ತೀವಿ ರೀ ನಾವು. ಅದನ್ನು ಬಣ್ವಿನ ಮಳೆಗಾಲದಾಗ ಹಂಗೆ ಹಾಕಿಬಿಟ್ರೆ ಕೆಟ್ಟು ಬಿಡ್ತೈತೆ ರೀ, ನೀರಾಗೆಲ್ಲ ತೊಯ್ದು. ಹೀಗಾಗಿ ಬಣ್ವಿ ರೀತಿ ಮಾಡಿಕೊಂಡು ಬಣ್ವಿ ಹಾಕಿರ್ತೀವಿ. ಇದ್ರಾಗಿರೋದನ್ನ ಕಡ್ಲಿ ಹೊಟ್ಟು ತೊಗೊಂಡು ನಾನು ಒಂದು ಬುಟ್ಟಿ ಒಳಗೆ ಕಡ್ಲಿ ಹೊಟ್ಟು ತುಂಬ್ಕೊಂಡಿರ್ತೀನಿ ರೀ. ಅದನ್ನು ತುಂಬಿಕೊಂಡು ಅದನ್ನು ಫಸ್ಟಿಗೆ ತೋರಿಸ್ತೀನಿ ರೀ. ನೀರು ಹಾಕಿ ಗಲಬಲ ಮಾಡಿ ಬುಟ್ಟಿ ತುಂಬ ನೀರು ತುಂಬಬೇಕು ರೀ. ಹಂಗೆ ನೀರು ತುಂಬಿಸಿ ಅದನ್ನು ಬುಟ್ಟಿ ತುಂಬ ನೀರು ತುಂಬಿಸಿ ಅದನ್ನು ಗಲಬಲ ಮಾಡಿ ತೊಳಿತೀನಿ ರೀ. ಅಂದ್ರೆ ಅದರೊಳಗಿರೋ ಡಸ್ಟು ಮತ್ತು ಮಣ್ಣು ನಮ್ಮ ಕಡೆ ಎರೆಮಣ್ಣಲ್ಲ ರೀ, ಮಣ್ಣೆಲ್ಲ ಕರಗಿ ಬಿಡ್ತೈತೆ ರೀ. ಮಣ್ಣೆಲ್ಲ ಕರಗ್ತು ಅಂತಂದ್ರೆ ಆಕಳಿಗೆ ಪ್ಯೂವರಾಗಿ ದನಗಳಿಗೆ ಪ್ಯೂವರಾಗಿ ಹೋಗ್ತೈತೆ ರೀ ಹೊಟ್ಟಿಗೆ ಅನ್ನೋ ಉದ್ದೇಶಕ್ಕೆ ಈ ರೀತಿ ಒಂದು ಬುಟ್ಟಿ ಒಳಗೆ ನೀರು ಹಾಕ್ಕೊಂಡು ಅದನ್ನೆಲ್ಲ ಸ್ವಚ್ಛಾಗಿ ನೆನೆಸಿ ಅದ್ರಾಗಿರೋ ಡಸ್ಟನ್ನು ತೆಗೆದು ಮಣ್ಣೆಲ್ಲ ನೆನ್ನಿತ್ತಂದ್ರೆ ಬುಡಕ್ಕೆ ಕುಂತು ಬಿಡ್ತೈತೆ ರೀ ಮಣ್ಣು. ಹೀಗಾಗಿ ನಾವು ನೀರು ಹಾಕಿ ತೊಳೆಯೋದ್ರಿ. ಈ ರೀತಿ ಒಂದು ಬುಟ್ಟಿ ಒಳಗೆ ನೀರು ಹಾಕ್ಕೊಂಡು ತೊಳ್ಕೊಂಡು ಮತ್ತು ಇನ್ನೊಂದು ಬುಟ್ಟಿ ತೊಗೊಂಡಿರ್ತೀನಿ ರೀ ನಾನು. ಆ ಬುಟ್ಟಿಗಳಿಗೂ ಸಹ ಮತ್ತು ನೀರು ಹಾಕ್ಕೊಂಡು ಈ ಬುಟ್ಟಿ ಹೆಂಗೆ ಗಲಬಲ ಮಾಡಿ ತೊಳೆದು ಆ ಕಡೆ ಇನ್ನೊಂದು ಆರೆಂಜ್ ಕಲರ್ ಬುಟ್ಟಿ ಇಟ್ಟು ನೋಡಿರಿ, ಆ ಬುಟ್ಟಿ ಒಳಗೆ ತೊಳೆದು ಹಾಕ್ತೀನಿ ರೀ. ಹಿಂಗೆ 2 ಬುಟ್ಟಿ ಒಳಗೆ ತೊಳೆದು ಹಾಕೋದ್ರಿಂದ 2 ಸತಿ ತೊಳ್ದಂಗೆ ಆಗ್ತೈತೆ ರೀ. ಅಷ್ಟಾಗಿ ಮಣ್ಣಿನ ಪ್ರಮಾಣ ಆಗಲಿ ಆಕಳಿಗೆ ಹೋಗಂಗಿಲ್ಲ ರೀ. ನೋಡಿರಿ, ಹಿಂಗೆ ಈ ರೀತಿ ತುಂಬ ನೀರು ತುಂಬಿ ತೊಳೆದು ಬಿಡ್ತೀನಿ ರೀ. ಈ ಕಡೆ ಬುಟ್ಟಿಯಿಂದ ಈ ಕಡೆ ಬುಟ್ಟಿಗೆ ಎತ್ತಿ ಹಾಕಿಬಿಡ್ತೀನಿ ರೀ. 2 ಸರಿ ತೊಳೆಯೋದ್ರಿಂದ ಅದ್ರಾಗಿರೋ ಡಸ್ಟ್ ಎಲ್ಲ ಹೋಗಿಬಿಡ್ತೈತೆ ರೀ. ನೋಡಿರಿ, ಇನ್ನೊಂದು ಬುಟ್ಟಿ ಒಳಗೆ ನೀರು ತುಂಬಿಟ್ಕೊಂಡು ಈ ರೀತಿ ಅದ್ರ ಬಸ್ತ್ ಹಾಕಿಬಿಡ್ತೀನಿ ರೀ. ಹಿಂಗೆ ಬಸ್ತ್ ಹಾಕ್ಕೊಂಡು ಮತ್ತೊಳ್ಳಿ ಬಾಂಡೆ ತೊಳ್ಯಾಕ ಈಗ ಎಲ್ಲರ ಮನ್ಯಾಗೂ ಒಂದು ಪ್ಲಾಸ್ಟಿಕ್ಕಿಂದೊಂದು ಇದು ಇರುತ್ತೆ ರೀ, ಕಿಂಡಿ ಇರುವಂಥ ಒಂದು ಬುಟ್ಟಿ ಇರುತ್ತೆ ರೀ, ಬಾಂಡೆ ದಬ್ಬಾಕ್ಲಿಕ್ಕೆ ಅಂತೇಳಿ ಮಾಡಿರ್ತಾರೆ. ಅಂಥದ್ದೊಂದು ಬುಟ್ಟಿ ತೊಗೊಂಡೀನಿ ರೀ ನಾನು. ಆ ಬುಟ್ಟಿ ಒಳಗೆ ಈ 2ನೇ ಬುಟ್ಟಿಯಿಂದ ಹಿಡ್ದು ಮತ್ತು ಅದನ್ನು ಬಸಿಬೇಕಲ್ರಿ, ಆ ಕಾರಣಕ್ಕೆ ಆ ಬುಟ್ಟಿಗೆ ಹಾಕ್ತೀನಿ ರೀ. ಆ ಬುಟ್ಟಿಗೆ ಹಾಕಿ ಅದ್ರಾಗಿನ ನೀರೆಲ್ಲ ಬಸಿಯೋ ಮಟ್ಟ ಬಿಟ್ಬಿಡ್ತೀನಿ ರೀ. ಇದು ಬಸಿಯೋರೊಳಗೆ ಅಂದ್ರೆ ನಂದು ಅಷ್ಟೋ ಇಷ್ಟೋ ಏನೋ ಕೆಲಸ ಇರುತ್ತಲ್ಲ ರೀ, ಅದನ್ನು ಮಾಡಿಕೊಂಡು ಆಮೇಲೆ ಏನೋ ಸ್ವಲ್ಪ ಸಗಣಿ ಚೆಲ್ಲೋದು ಇಂಥದ್ದೆಲ್ಲ ಕೆಲಸ ಮುಗಿಸ್ಕೊಂಡು ನೋಡಿರಿ, ಇಲ್ಲೇ ಕಾಣಿಸ್ತೈತಲ್ಲ ರೀ ವಿಡಿಯೋದಾಗ, ಹಿಂಗೆ ಕಿಂಡಿ ಇರೋ ಬುಟ್ಟ್ಯಾಗ ಎತ್ತಿ ಹಾಕಿಬಿಡ್ತೀನಿ ರೀ. ಅಷ್ಟು ಬಸ್ತ್ ಹಾಕಿ ನೀರು ಇಳ್ಯಾಕ ಇಟ್ಬಿಡ್ತೀನಿ ರೀ. ನೀರು ಇಳ್ಯಾಕ ಗೋಡ್ಕಿ ಮ್ಯಾಗ ಇಡ್ತೀವಿ ರೀ. ಗೋಡ್ಕಿ ಮ್ಯಾಗ ಅಂದ್ರೆ ಏನು ರೀ, ಸ್ವಲ್ಪ ಯಾಶಿ ಮ್ಯಾಗೆ ಇಟ್ಟಿರ್ತೀನಿ ರೀ ಬುಟ್ಟಿನ. ನೋಡಿರಿ, ಇಲ್ಲಿ ಕಾಣಕತ್ತೈತಲ್ಲ ರೀ, ಹಂಗೆ ಎರೆಮಣ್ಣೆಲ್ಲ ಹೊಲಸು ಆ ರೀತಿ ನೀರಾಗ ಮಿಕ್ಸ್ ಆಗಿ ಪ್ಯೂವರ್ ಹೊಟ್ಟಷ್ಟು ಈಗ ಚುಮ್ಮರಿ ತೋರಿಸಿರ್ತೀವಲ್ಲ ರೀ, ನಾವು ಚುಮ್ಮರಿಗೋಸ್ಕರ ಮಾಡ್ತೀವಲ್ಲ ರೀ, ಹಂಗೆ ಚುಮ್ಮರಿ ತೋರಿಸ್ತಾರಗತಿ ಹಿಂಗೆ ಬುಟ್ಟ್ಯಾಗೆಲ್ಲ ಬಸ್ತು ತೆಗಿತೀವಿ. ನೋಡಿರಿ, ಇಲ್ಲೇ ನೀರೆಲ್ಲ ಹೆಂಗೆ ಬಸ್ಸಾಕತೈತಿ ಅಂತೇಳಿ ಕಾಣಿಸ್ತೈತೆ ನೋಡಿರಿ ಇಲ್ಲಿ ವಿಡಿಯೋದಾಗ.
ಈ ರೀತಿ ಇಟ್ಟು ಮತ್ತು ಗೊಡ್ಕಿ ಮ್ಯಾಗ ಇಡ್ತೀನಿ ರೀ ನಾನು ಆ ಬುಟ್ಟಿನ. ಗೊಡ್ಕಿ ಮ್ಯಾಗ ಅಂದ್ರೆ ಕೆಳಗೆ ಒಂದು ಏನಾರ ಆಸರಕ್ಕಂತ ಇಟ್ಕೊಂಡು ಒಂದು ನ್ಯಾಶಿ ಮ್ಯಾಗ ಇಟ್ಬಿಟ್ಟಿರ್ತೀನಿ ರೀ. ಇಷ್ಟೆಲ್ಲ ಮಾಡ್ರುವಾಗ ನಾನು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಟೈಮ್ ಆಗಲೇ 3 ಗಂಟೆ ಆಗಕ್ಕೆ ಬಂತು ರೀ. 3 ಗಂಟೆ ಸುಮಾರು ನಾನು ಆಕಳ ಒಳಗೆ ಕಟ್ಕೊಂಡ್ಬಿಡ್ತೀನಿ ರೀ. ಆಕಳ ಒಳಗೆ ಕಟ್ಕೊಂಡು ಇದನ್ನು ಈಗೇನು ಗೊಡ್ಕಿ ಮ್ಯಾಗ ಇಟ್ಟಿರ್ತೀನಿಲ್ಲ ರೀ, ಕಡ್ಲಿ ಹೊಟ್ಟು ತೋಸಿದ್ದು ಹೊಟ್ಟು ಇರುತ್ತಲ್ಲ ರೀ, ಇದನ್ನಷ್ಟು ಹೊಟ್ಟು ಆಕಳದ ಮುಂದೆ ಹಾಕಿಬಿಡ್ತೀನಿ ರೀ. ನೋಡಿರಿ ಬೇಕಾದ್ರೆ ಮುಂದೆ ತೋರಿಸ್ತೀನಿ ರೀ ನಾ ಈ ವಿಡಿಯೋದಾಗ ಅಷ್ಟು ಎಲ್ಲ ಹೆಂಗೆ ತಿಂದ್ಬಿಡುತ್ತಂತೇಳಿ. ಇದು ಒಂದು ಅಂದ ಬುಟ್ಟಿ ಎಕ್ಸ್ಟ್ರಾ ತಿನ್ನೋ ಉದ್ದೇಶದಿಂದ ಈ ರೀತಿ ಮಾಡ್ತೀವಿ ರೀ. ಮೊದಲೆಲ್ಲ ನಾನು ಹಂಗೆ ಬುಟ್ಟಿ ಹಂಗೆ ಒಣ ಹೊಟ್ಟು ಹಾಕ್ತಿದ್ದೆ. ಆ ಹೊಟ್ಟು ಸುಮ್ಮನೆ ವೇಸ್ಟ್ ಮಾಡ್ತಿದ್ವು, ತಿಂತಿರಲಿಲ್ಲ. ಒಂದು ಸ್ವಲ್ಪ ತಿಂತಿದ್ವು ಮತ್ತು ಬಿಟ್ಬಿಡ್ತಿದ್ವು. ಹೀಗಾಗಿ ಇದೊಂದು ಒಬ್ರು ಯಾರೋ ಹೇಳಿದ್ರಿ ಈ ರೀತಿ ಮಾಡಿರಿ ನೋಡಿರಿ ಅಂತಂದು ಹೇಳಿದ್ರು. ಅದಕ್ಕೆ ನೋಡೋಣ ತಡಿ ಮಾಡೋಣ ಅಂತ ನೋಡ್ರಿ. ಅಲ್ಲಿ ವೀಡಿಯೋದಾಗ ಕಾಣಿಸ್ತೈತಿ ಎಲ್ಲ ಒಣಾರ್ ನೀರು ಇರಂಗಿಲ್ಲ ರೀ, ಅದ್ರಾಗೆಲ್ಲ ನೀರು ಬಿಟ್ಟಿರ್ತೈತೆ ರೀ. ಒಣಾರ್ ಅಷ್ಟೇ ಇರ್ತೈತಿ. ಅದಕ್ಕೆ ಸ್ವಲ್ಪ ಪ್ರಮಾಣದೊಳಗೆ ಉಪ್ಪು ಕುಡಿಸ್ತೀನಿ ರೀ. ಮೊದ್ಲು ಹಂಗೆ ಉಪ್ಪು ಕುಡಿಸಿ ತಿನ್ನಿಸ್ತೀನಿ ರೀ ನಾನು. ಮೊದಲು ಸ್ವಲ್ಪ ಉಪ್ಪು ಕುಡಿಸಿ ತಿನ್ನಿಸ್ತೀನಿ ರೀ. ಆಮೇಲೆ ಮತ್ತು ಸ್ವಲ್ಪ ಹಿಟ್ಟು ಉದುರಿಸಿ ತಿನ್ನಿಸ್ತೀನಿ ರೀ. ಹಿಂಗೆ ಅಷ್ಟು ಹೊಟ್ಟನ್ನು ತಿನ್ನಿಸಿದ್ರಿಂದ ಮತ್ತು ಹೊಳ್ಳಿ ಒಂದು ಬುಟ್ಟಿ ಒಣ ಹೊಟ್ಟು ಹಾಕಿರ್ತೀನಿ ರೀ. ಎಕ್ಸ್ಟ್ರಾ ಒಂದು ಬುಟ್ಟಿ ತಿನ್ನಿಸ್ಬೇಕನ್ನೋ ಉದ್ದೇಶದಿಂದ ಈ ರೀತಿ ಮಾಡಿರ್ತೀನಿ ರೀ. ಮತ್ತು ಹಾಲು ನೋಡಿರಿ, ನಮ್ದು ಹಿಂಗೆ ಜವಾರಿ ಆಕಳನ ಐತ್ರಿ. ಜವಾರಿ ಆಕಳಕ್ಕೂ ಅದೇ ಟ್ರಿಕ್ನ ಫಾಲೋ ಮಾಡ್ತೀವಿ ರೀ. ಯಾವ ಆಕಳ ಎಮ್ಮೆ ಅಥವಾ ಜರ್ಸಿ ಆಕಳ ಯಾವ ಆಕಳಾದರೂ, ದೇಶಿ ಆಕಳಾದ್ರೂ ಪರವಾಗಿಲ್ಲ ರೀ, ಯಾವ ಆಕಳಕ್ಕಾದ್ರೂ ಇದೇ ರೀತಿ ಮಾಡ್ಕೊತ ಹೋಗ್ತೀನಿ ನೋಡಿರಿ. ಇಲ್ಲೇ ಸ್ವಲ್ಪ ಉಪ್ಪು ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪು ಕೂಡಿಸ್ತೀನಿ ರೀ. ಹೆಚ್ಚಾಗಿ ಉಪ್ಪು ಜಾಸ್ತಿ ಕೂಡಿಸ್ತಿದ್ರಿಂದ ದನ ತಿನ್ನೋಂಗೂ ಇಲ್ಲ ರೀ. ಸ್ವಲ್ಪ ಎಷ್ಟು ಬೇಕು ಅಷ್ಟು ತಿನ್ನಿಸ್ತೀನಿ ರೀ. ಹಿಂಗೆ ತಿನ್ನಿಸೋದ್ರಿಂದ ಒಂದು ಬುಟ್ಟಿ ಎಕ್ಸ್ಟ್ರಾ ಹೊಟ್ಟು ತಿಂದ್ವು ಅಂದ್ರೆ ಮತ್ತು ಅಷ್ಟಕ್ಕಷ್ಟು ಹಾಲು ಹೆಚ್ಚಿಗೆ ತಿನ್ಬೋದಲ್ಲ, ಹಿಂಡ್ಬೋದಲ್ಲ ನೋಡಿರಿ. ಇಲ್ಲೇ ನೋಡ್ರಿ ಅಷ್ಟು ಹೊಟ್ಟೆ ತಿಂದ್ಬಿಟ್ಟೈತೆ ರೀ ಅದೀಗ. ಹಿಂಗೆ ಬೆಳಗ್ಗೆ ಒಂದು ಹೊತ್ತು 2 ಟೈಮ್ ಇಡ್ತೀನಿ ರೀ ನಾನು. ಒಂದು ಸಾರಿ ಕಡ್ಲಿ ಹೊಟ್ಟು ತೋರಿಸಿರ್ತೀನಿ ರೀ, ಮತ್ತೊಂದು ಸಾರಿ ಮೇವಿನ ಪುಡಿ ಅನ್ನಲ್ಲ ರೀ, ಆಗಲೇ ತೋರಿಸಿದೆ ಬಣವಿ ಒಳಗೆ. ಹಂಗೆ ಮೇವಿನ ಪುಡಿ ಒಮ್ಮೆ ಇಡ್ತೀನಿ ರೀ. ಹಿಂಗೆ 2 ಸತಿ ಹೊಟ್ಟು ತೋರಿಸಿ ಇಡೋದ್ರಿಂದ ಮತ್ತು 2 ಬುಟ್ಟಿ ಎಕ್ಸ್ಟ್ರಾ ಹೊಟ್ಟು ತಿನ್ನುತ್ತೆ ರೀ. ಮತ್ತು ನೋಡಿರಿ ರಾತ್ರಿ ಆಯ್ತು, ಈಗ ಹಿಂಡು ಟೈಮ್ ಆಯ್ತು, ನೀರು ಕುಡಿಸೋದು ಮತ್ತು ಅದಕ್ಕೆ ತಿನ್ನಿಸಿ ಇಡೋದು. ಅದಕ್ಕೆ ದಿನ ಏನು ತಿನ್ನಿಸಿ ಇಡ್ತೀನಿ ನೋಡಿರಿ, ಅದನ್ನು ತಿನ್ನಿಸಿ ಹಾಕಿ ಇಟ್ಟು ತಿನ್ನಿಸಿ ಮತ್ತು ನಾರ್ಮಲಾಗಿ ಹಿಂಡ್ಕೊಂಬಿಡ್ತೀನಿ ರೀ ನಾನು. ಹಿಂಡ್ಕೊಂಡ್ವಿ ಅಂದ್ರೆ ತೋರಿಸ್ತೀನಿ ರೀ ನಿಮ್ಗೆ ಹೆಂಗೆ ಮೊದ್ಲು ಯಾವ ರೀತಿ ನನಗೆ ರಿಸಲ್ಟ್ ಬಂದೈತೆ ರೀ. ಇದು ಮೊದ್ಲು ಯಾವ ರೀತಿ ನಾನು ಹಾಲನ್ನು ಹಿಂಡ್ಕೊತಿದ್ದೆ, ಎಷ್ಟು ಪ್ರಮಾಣದಾಗ ಹಾಲು ಹಿಂಡ್ತಿದ್ದೆ, ಈಗ ಅಷ್ಟೇ ಪ್ರಮಾಣದಾಗ ಹಾಲು ಹಿಂಡಾತೈತೆ ರೀ. ನೋಡಿರಿ ಒಣ ಹೊಟ್ಟನ್ನು ಹಾಕ್ತೀನಿ ರೀ. ಒಂದೇ ರೀತಿ ಹೊಟ್ಟು ಹಾಕೋದ್ರಿಂದ ದನನೂ ತಿನ್ನಂಗಿಲ್ಲ ರೀ. ಅದ್ರೊಳಗೆ ಏನಾರ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ತಿನ್ನಿಸೋದ್ರಿಂದ ನಾವು ಈಗ ಒಂದೇ ಥರ ಊಟ ಮಾಡಂದ್ರೆ ಮಾಡಂಗಿಲ್ಲ ರೀ ಪದೇ. ಹಂಗೆ 2 ರೀತಿ ಹೊಟ್ಟು ತಿನ್ನಿಸಿ ಈ ರೀತಿನೂ ಮಾಡಿ ಹೊಟ್ಟು ತಿನ್ನಿಸಿ ಹಿಂಡ್ಕೊತೀನಿ ರೀ. ನನಗೆ ಈಗ ಮಕ್ಕಳು ಇರೋದ್ರಿಂದ, ಮನೆ ಕೆಲಸ ಇರೋದ್ರಿಂದ ನನಗೆ ಹೊರಗೆ ಹೋಗಿ ಮೇಯ್ಸೋದು ಹಂಗಿಲ್ಲ. ಹೊಲಕ್ಕೆ ಹೋಗಿ ಮೇಯ್ಸ್ಕೊಂಡು ಬರ್ತೀವಪ್ಪ ಅಂದ್ರೂ ಹಸಿ ಹುಲ್ಲು ಇಲ್ಲರಿ. ಹಿಂಗೆ ನಾನು ದನಕ್ಕೆ ಯಾವ ರೀತಿ ಮನೆಯಲ್ಲಿ ಹಿಟ್ಟು ಹಾಕೋಂಗಿದ್ರೆ ಹಿಟ್ಟು, ಅಥವಾ ನಾನು ಈ ರೀತಿ ತಿನ್ನಿಸಿ ತರಿಸಿರ್ತೀನಿ ರೀ ದನಕ್ಕಾಗಿನ ಅಂಥೇಳಿ. ಒಂದು ಸ್ವಲ್ಪ ತಿನ್ನಿಸಿ ತರಿಸಿರ್ತೀನಿ ರೀ. ಆ ತಿನ್ನಿಸಿ ಎಲ್ಲ ದನಕ್ಕೆ ಇಟ್ಟು ಹಿಂಡ್ಕೊಂಬಿಡ್ತೀನಿ ರೀ. ಹಿಂಡ್ಕೊಂಡ್ಮೇಲೆ ತೋರಿಸ್ತೀನಿ ರೀ ಮುಂದೆ ವೀಡಿಯೋದಾಗ ನಿಮ್ಗೆ. ನನಗೆ ಹಸು ಸಾಕೋದು, ಲಾಲನೆ ಪಾಲನೆ ಮಾಡೋದು, ಪೋಷಣೆ ಮಾಡೋದು ಅಂದ್ರೆ ತುಂಬ ಇಷ್ಟ ರೀ. ಮತ್ತು ವಾಪಸ್ ಏನಂದ್ರೆ ನಾವು ಸಣ್ಣ ಹುಡುಗರಿದ್ದಂಗೆ ರೀ. ನಾವು ಎಷ್ಟು ಅವನ್ನ ಹಚ್ಕೊತೀವಿ ಹಂಗೆ ನಮ್ಮನ್ನು ಇಷ್ಟಪಡ್ತಾವೆ ರೀ ಅವು. ನಾವು ಎಷ್ಟು ಅವನ್ನ ಆರೈಕೆ ಮಾಡ್ತೀವಿ ಅವನ್ನ ನಮ್ಮನ್ನು ಅಷ್ಟು ಹಚ್ಕೊಂಡ್ಬಿಟ್ಟಿರ್ತಾವೆ ರೀ ಅವು. ನಾವು ಬರೀ ಗಾದ್ಲ್ಯಾಗ ಹೋದ್ರೆ ಸಾಕು, ನಮ್ಮನ್ನ ಎತ್ತಿ ನೋಡ್ತಿರ್ತಾವೆ ನೋಡ್ರಿ ಅವು, ಅಷ್ಟು ಹಚ್ಕೊಂಡಿರ್ತಾವೆ ರೀ ಅವು. ನೋಡಿರಿ ಇದು 5 ಲೀಟ್ರ್ ಕ್ಯಾನ್ ಐತೆ ನೋಡಿರಿ. ಇದು 5 ಲೀಟ್ರ್ ಹಾಲಿಗೆ ಹಿಂಡ್ತೈತೆ ರೀ. ಮೊದ್ಲೂ ಇಷ್ಟ ಹಿಂಡ್ತಿತ್ತು, ಈಗ ಹಿಂಡಾತೈತೆ ರೀ ಹಿಂಗೆ. ಮತ್ತು ಸಿಗೋಣಂತ್ರಿ ಮುಂದಿನ ನೋಡಿದಾಗ. ಬಾಯ್ ಟೇಕ್ ಕೇರ್.